सर्वार्थ साधिके शरणे त्र्यंबके देवी नारायणी नमस्तते नमः। जगदंबा माता की जय, गुरु भगवान की जय। ನನಗ ಎಲ್ಲ ಮಂಚದ ಮ್ಯಾಲ ನಮ್ಮ राजू महाराज, गुरुदेव संग्राम महाराज, यड़पाया दुर्गा महाराज, हमारा पंडेरी महाराज और वारकारी के नाम ನನಗರಿ ಯಾರಿಗೆ ಗೊತ್ತಿಲ್ಲ. ಎಲ್ಲ ಸಾಧು ಸಂತರ್, ನಮ್ಮ ತಾಯಿ ತಂದೆ ಎಲ್ಲರೂ ನಮ್ಮ ತಾವರು ಎಲ್ಲರೂ ಕುಂತಾರ. ಅವರಿಗೆ ಎಲ್ಲರಿಗೆ ನಮಸ್ಕಾರ. ನನಗೆ ಯಾನ ಪ್ರವಚನ ಬರಲ್ಲ, ದನಗಳು ಮೇಯ್ಸ್ಕೋದ್ ಈ ಕಡೆ ಬಂದಿದೆ, ಯಾನ್ ಪ್ರವಚನ ಮಾಡ್ಲಿನ. ಇಲ್ಲಿ ಮಾಡೋದು ಇವೆಲ್ಲ ನನ್ಗೇನು ಹೆಚ್ಚು ಬರಲ್ಲ. ಈ ಭಜನ, ಈ ಕೀರ್ತನ್, ಈಸ್ ಮಂದಿ ಯಾವ್ದಾರ ಪರಮಾತ್ಮನ ನಿಮ್ಮತ್ಲಿಂದು ಚಳಿ ಆಗ್ಲತ್ತಂತ ಎಲ್ಲೆಲ್ಲಿ ಮಂಕೋತಿದ್ದೀವಿ ಕಡೆಗೆ ಈ ಕೃಪಾ ಆತನ ಕೃಪಾಲಿಂದು ನಾವೆಲ್ಲ ಒಂದು ಕಟ್ಟಿಯಾಗಿ ಒಬ್ಬರ ಮೋರಿ ಒಬ್ಬರು ನೋಡ್ಕೊಳತ್ತಿದ್ದೆವು. ಅಂದ್ರೆ ಇದು ಎಂತ ಆನಂದಿ, ನಿಮ್ದೆಲ್ಲ ಪುಣ್ಯ, ಅನಂತ ಅನಂತ ಧರ್ಮ ಅದ ಕಡೆಗೆ ಗುರುಗಳು ಹೇಳಿದ್ರು ಭಜನ್ಲಿಂದ ದೊಡ್ಡದು ಯಾವುದಿಲ್ಲ ಅಂತ. ಮತ್ ಇವು ಬಿ ಈ ಕೀರ್ತನ ಸಪ್ತ ರೋಜ್ ಪ್ರವಚನ ಎಲ್ಲ ನಮ್ಮ ಅಕ್ಕವರು ನಮ್ಮ ತಾಯಾರು ಇಟ್ಟು ಎಲ್ಲ ಊರೂರಿಲಿಂದ ಬಂದು ಇಲ್ಲಿ ಕೇಳತ್ತೀರಿ. ಇದು ಬಹಳ ಪುಣ್ಯ ಮಾತು. ಇದು ಹಂಗೆ ಧರ್ಮದಲ್ಲಿ ಎಲ್ಲಿ ಬಿ ಗಡ್ಬಡಿ ಎಲ್ಲಿ ಬಿ ಆಗ್ಲಾತರ ಬಿ ಎಲ್ಲ ಆನಂದಿ ಅದ. ಹಿಂಗೆ ಧರ್ಮಕ್ಕೆ ಬಿಡಬೇಡ್ರಿ. ಎಲ್ಲಿ ಭಜನ್ ಕೀರ್ತನ್ ಇದ್ದರ ಅಲ್ಲಿ ನಡೀರಿ. ಇವ್ ನಮಗ ಈ 15 ಸಾಲ್ ಇದು ಬಹಳ ಕಠಿಣ ದುನಿಯಾದಾಗ ಅದ. ನಿಮ್ ಧರ್ಮಕ್ಕೆ ಬಿಡಬೇಡ್ರಿ. ಧರ್ಮಕ್ಕೆ ಬಿಟ್ಟು ದೂಸರೆ ಏನು ಬಿ ಇಲ್ಲ. ಮತ್ ಇದು ಇಂಥ ಟೈಮ್, ಇದು ಇಂಥ ಮೌಕ, ಇಂಥ ಕೀರ್ತನ್, ಇಂಥ ಪ್ರವಚನ್ ನಮ್ಮ ಜನ್ಮದಾಗ ನಮಗ್ ಸಿಗ್ಲತ್ತ ಅಂದ್ರೆ ನಾವು ಬಹಳ ಎಲ್ಲಾರು ಪುಣ್ಯದವ್ರು ಇದ್ದೇವು. ಇಸ್ ಮಂದಿ ಎಲ್ಲ ಒಂದು ಕಟ್ಟಿಯಾಗಿ ಎಲ್ಲಾರು ಇಲ್ಲಿ ಕೀರ್ತನ್ ಹರಿಪಾಠಕ್ಕೆ ಟೈಮ್ ಆಗ್ಲತ್ತದ. ನಮ್ಮ ಪಂಡೇರಿ ಮಹಾರಾಜ್ ಸುಕಳ್ ತೀರ್ಥದವ್ರು ಬಂದಾರ ಇಲ್ಲಿಗೆ. ಅವ್ರು ಬಿ ಎಲ್ಲ ಭಾಷೆದಾಗ ಮಾಡ್ತಾರ, ನಮ್ಮ ಗೋರ್ಮಾಟಿದಾಗ ಬಿ ಮಾಡ್ತಾರ ಅವ್ರು ಕೀರ್ತನ. ಅದರ ಕಡೆದು ಎಲ್ಲರಿಗೆ ಕೈ ಜೋಡಿಸಿ ಎಲ್ಲರಿಗೆ ನಮಸ್ಕಾರ ಮಾಡಿ ಜಯ ಅಂಬೆ, ಜಯ ಭಗವತಿ.